ಹೊರ ರಾಜ್ಯಗಳಾದ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕೇರಳ ರಾಜ್ಯಗಳಲ್ಲಿರುವಂತೆ ನಮ್ಮ ರಾಜ್ಯದಲ್ಲೂ ಸಹ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಹೆಡ್ ರೈಟನ್ ಲಾಗಿನ್ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಸಂಘ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಿದರು. ನೋಂದಾವಣೆಯಾಗುವ ಎಲ್ಲ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲರ ಚಿಕ್ಕಲಂ ಕಡ್ಡಾಯಗೊಳಿಸಬೇಕು ಹಾಗೂ ಪತ್ರ ಬರಹಗಾರರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಏಕರೂಪದ ಗುರುತಿನ ಚೀಟಿ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. 1908ನೇ ಇಸವಿಯಲ್ಲಿ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತಂದು 1900 ಕಾಯ್ದೆ 8B ಅಡಿಯಲ್ಲಿ ಪತ್ರ ಬರಹ ಬಗ್ಗೆ ಉಲ್ಲೇಖ ಮಾಡಿ ಅದರಂತೆ ಕರ್ನಾಟಕ ಅಧಿನಿಯಮ 55ರ ಕಾಲಂ 14ರ ಮೇರೆಗೆ ದಿನಾಂಕ 23/10/76ರಂದು ಪತ್ರಗಾರರ ಲೈಸೆನ್ಸ್ ಪತ್ರವನ್ನು ನೀಡುತ್ತಾರೆ. ಅನುಮತಿ ಪತ್ರದಂತೆ ಕರ್ನಾಟಕದಲ್ಲಿ ಸುಮಾರು 12ರಿಂದ 16,000 ಜನ ಇದೇ ವೃತ್ತಿಯನ್ನ ನಂಬಿಕೊಂಡು ಅವರನ್ನ ನಂಬಿಕೊಂಡು ಬೆಳ್ಳಚ್ಚುಗಾರರು, ಸಹಾಯಕರು, ಆಫೀಸ್ ಬಾಯ್ಸ್ ಎಲ್ಲನೂ ಸೇರಿಸಿದ್ರೆ ಲಕ್ಷಾಂತರ ಜನ ಇದೇ ವೃತ್ತಿನ ನಂಬಿಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಕಾವೇರಿ 1 ಅಂತ ತಗೊಂಡ್ಬಂದ್ರು 2004ರಲ್ಲಿ, 2023ರಲ್ಲಿ ಕಾವೇರಿ 2 ಅಂತ ತಗೊಂಡ್ಬಂದ್ರು. ಕಾವೇರಿ 2 ಕೂಡ ನಾವೇ ಅದನ್ನ ಸಾರ್ವಜನಿಕರಿಗೆ ಪ್ರಚುರಪಡಿಸಿ ನಾವು ಅದನ್ನ ಉದ್ಯೋಗವಾಗಿ ಮತ್ತು ಸರ್ಕಾರಕ್ಕೆ ಸೇವೆ ಮಾಡಿಕೊಂಡು 12ರಿಂದ 14,000 ಜನ ಪರವಾನಗಿ ಪಡೆದ ಪತ್ರ ಬರಹಗಾರರು ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದೀವಿ. ಈಗಿನ ಹೋರಾಟದ ಉದ್ದೇಶ ಏನಂದ್ರೆ ಕಾವೇರಿ 3 ಅಂದ್ರೆ ಫೇಸ್ಲೆಸ್ ರಿಜಿಸ್ಟ್ರೇಷನ್ ಅದನ್ನ ಸರ್ಕಾರ ತರಲಿ ಕೊಟ್ಟಿದೆ. ಆ ಫೇಸ್ಲೆಸ್ ರಿಜಿಸ್ಟ್ರೇಷನ್ ತಗೊಂಡ್ಬರ್ತೀನಿ ಅಂದ್ರೆ ಭೂ ಮಾಫಿಯಾದವರಿಗೆ ನಾವು ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶದಿಂದ ನಾವು ಈ ಹೋರಾಟನ ಕರ್ನಾಟಕ ರಾಜ್ಯದ ಜಿಲ್ಲಾವಾರು, ಪ್ರಾಂತ್ಯವಾರು, ತಾಲೂಕುವಾರು, ನಗರ ಜಿಲ್ಲೆ ಎಲ್ಲಾ ಕಡೆಯಿಂದ ಕರ್ನಾಟಕದಿಂದ ಸುಮಾರು 1,500ಕ್ಕೂ ಹೆಚ್ಚು ಅಧಿಕೃತ ಪತ್ರ ಬರಹಗಾರರು ಇಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀವಿ. ಸದರಿ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಕೇಳ್ಕೊಂತೀನಿ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ.